ಕೊರ್ಲಗುಂದಿ ನಮ್ಮದು ಸೀತಿಪ್ಪಾಯಿ ಅಂತೇಳಿ ನಮ್ಮ ಹೊಲದಲ್ಲಿ ಆರ್ಕೆ ಕರ್ಣ ಬೀಜ ಇಟ್ಟಿವಿ. ಆದಷ್ಟು ನಮಗೆ ಭಾಳ ಚಲೋ ಕಂಡೈತೆ. ಬಹುತ್ ಬೇರೆ ಬೇರೆ ತಳಿ ಇಟ್ಟಿದ್ವಿ. ಈ ಬಾರಿ ಕರುಣೆ ಮಾತ್ರ ನಮಗೆ ಮುದುರು ಕಡಿಮೆ ಐತೆ, ಸೈಜನು ಕಾಯಿ ಐತೆ, ಗಿಡ ಬೆಳವಣಿಗೆ ಕೂಡ ಬೇಸೈತೆ. ಆದಷ್ಟು ಪರವಾಗಿಲ್ಲ ಅನ್ಸತ್ತೆ. ಗಿಡನು ಭಾಳ ಇಳುವರಿ ಬರ್ಬೋದು ಅಂತೇಳಿ ನಮಗೆ ಮನಸ್ಸಿನಾಗ ಭಾಳ ಅನಿಸ್ತೈತೆ. ಆದಷ್ಟು ಮಟ್ಟಿಗೆ ಬೀಜ ಭಾಳ ಚಲೋ ಐತ್ರಿ. ಆದಷ್ಟು ಕಂಪಲ್ಸರಿಗೆ ಈ ಬೀಜ ಇಡ್ಬೋದು ಅಂತ ನಮ್ಮ ಮನಸ್ಸಿಗೆ ಒಂದು ಅನುಕೂಲ ಆಗೈತಿ. ಬೇರೆ ಕಂಪ್ನಿ ಲಕ್ಷ್ಮೀ ಸೀಡ್ ಇಟ್ಟಿವಿ, ಆಮೇಲೆ ಸೋಮನಾಥ ಇಟ್ಟಿವಿ, ಮತ್ತೆ ಡಬಲ್ ಪೈತ್ರಿ 1 ಇಟ್ಟಿವಿ. ನಾನಾ ತಳಿಗಳೆಲ್ಲ ಮಾಡ್ಕೊಂತ ಬಂದಿವಿ. ಆದಷ್ಟು ಈ ತಳಿ ನನಗೆ ಭಾಳ ಅನುಕೂಲ ಕಾಣ್ತೈತೆ ಅಂತ ನಮಗೊಂದು ಅನಿಸ್ತೈತೆ ರೀ. ಕಾಯಿ ಯಾವ ಥರ ಇದೆ ನಮಗೆ? ಕಾಯಿ ಕೂಡ ಸೈಜುನು ಐತು, ಕಲರನು ಐತು, ಎಲ್ಲದಕ್ಕೂ ಅನುಕೂಲ ಆಗಿ ಕಾಯಿ ಕೂಡ ಬೇಸ್ ಕಾಣ್ತೈತೆ. ಎಷ್ಟು ಎಕರೆ ಹಾಕಿದ್ರಿ ವರ್ಷ ನೀವು? ನಾವು 4 ಎಕರೆ ಹಾಕಿವ್ರಿ. 4 ಎಕರೆ. ಒಂದು ಪ್ಯಾಕೆಟಿಗೆ ಬಂದು 800 ಟ್ರೈ ಇದು ಸಸಿ ನಾಟಿಗೆ ಬಂದಿರೋದು. ಸಸಿಯನ್ನು ಕೂಡ ಭಾಳ ಚೆನ್ನಾಗೈತೆ. ಹೊಲನು ಕೂಡ ಇವಾಗ ನೋಡಕ ಸ್ಟಪ್ ಬರ್ತೈತ್ರಿ. ಇದು ಎಲ್ಲವೂ ಈ ಸ್ಟಪ್ ಬರಲ್ಲ. ಮತ್ತೆ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರ? ಆದಷ್ಟು ಮಟ್ಟಿಗೆ ಆ ರೈತರಿಗೆ ಅನುಕೂಲ ಆದಂಥ ಬೀಜ ಕಾಣ್ಬೋದು. ಇದು ಸ್ಥಳೀಯ ಆರ್ಕೆ ಕರುಣೆ ಅಂತೇಳಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.